ಸಮಾರೋಪ ಸಮಾರಂಭದ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾರೆ. ಜಸ್ಟಿಸ್ ಕೆ ಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಶ್ರೀಯುತ ರಾಕೇಶ್ ಶೆಟ್ಟಿ, ಡಾಕ್ಟರ್ ರಾಕೇಶ್ ಶೆಟ್ಟಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದೇನೆ. 90ರ ದಶಕದಲ್ಲಿ 2000ದ ಆದಿಭಾಗದಲ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ತನ್ನದೇ ಛಾಪು ಮೂಡಿಸಿದಂಥ ನಮ್ಮೆಲ್ಲರ ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮೊಬ್ಬ ಪ್ರಾಯೋಜಕರು ಆಗಿರ್ತಕ್ಕಂಥ ಶ್ರೀಯುತ ವಿಷ್ಣು ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರೋಪ ಸಮಾರಂಭದ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ಹಾಗೆಯೇ ನಮ್ಮೆಲ್ಲರ ಪ್ರೋತ್ಸಾಹಕರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಈ ಭಾಗದ ಮೊದಲ ಪ್ರಜೆ, ಈ ವಾರ್ಡಿನ ಮೊದಲ ಪ್ರಜೆ ಆಗಿರ್ತಕ್ಕಂಥ ನಿಟ್ಟೆ ಗ್ರಾಮ ಪಂಚಾಯತ್ನ ಕ್ರಿಯಾಶೀಲ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಶೆಟ್ಟಿ ಪೊರ್ಕಲಗುತ್ತು ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರೋಪ ಸಮಾರಂಭದ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ಯಾರೇ ಈ ಭಾಗದಲ್ಲಿ ಕ್ರೀಡಾಕೂಟ ನಡೆಸಿದರೆ ಅವರದು ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. 2 ದಿನಗಳ ಕಾಲ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಂಥ ಸಂತೋಷನ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರೋಪ ಸಮಾರಂಭದ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು, ನಮಗೆ ಪ್ರಾಯೋಜಕರು ಆಗಿ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಶ್ರೀಯುತ ಪ್ರಕಾಶ್ ಧೂಪದಕಟ್ಟೆ, ಉದ್ಯಮಿಗಳು ಧೂಪದಕಟ್ಟೆ ನಿಟ್ಟೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ಈ ಒಂದು ಟೂರ್ನಮೆಂಟಿಗಾಗಿ ದೂರದ ಅರಬ್ ದೇಶದಿಂದ ಟೂರ್ನಮೆಂಟಿಗೋಸ್ಕರ ನಿನ್ನೆ ದಿನ ಫ್ಲೈಟ್ ಹಿಡ್ಕೊಂಡು ನಮ್ಮೊಂದಿಗೆ ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮನ್ನು ರಂಜಿಸಿದಂಥ ಪ್ರವೀಣ್ ಶೆಟ್ಟಿ ಪ್ರವೀಣ ಕೆಂಚ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರೋಪ ಸಮಾರಂಭದ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವ ಆತ್ಮೀಯರು ನಮ್ಮವರಾಗಿರ್ತಕ್ಕಂಥ ಶ್ರೀಯುತ ಆದಿತ್ಯ ಶೆಟ್ಟಿ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರೋಪ ಸಮಾರಂಭದ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾನೆ. ಹಾಗೆಯೇ ಇನ್ನೋರ್ವರು ನಮ್ಮೊಂದಿಗೆ ಯಾವತ್ತೂ ಕೈ ಜೋಡಿಸ್ತಕ್ಕಂಥ ಇನ್ನೋರ್ವ ಪ್ರಾಯೋಜಕರಾಗಿರ್ತಕ್ಕಂಥ ಶ್ರೀಯುತ ಧನರಾಜ್ ಶೆಟ್ಟಿ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ಸರ್, ನಿಟ್ಟೆ ರುಕ್ಮಿಣಿ ಅಧ್ಯಂತ ಡಿಪ್ಲೊಮಾ ಕಾಲೇಜ್ನ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ ಒಳ್ಳ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ವಿಷ್ಣು ಸರ್, ಉದ್ಯಮಿಗಳು ನಮ್ಮೊಂದಿಗೆ ಯಾವತ್ತೂ ಕೈ ಜೋಡಿಸಕ್ಕಂಥ ಶ್ರೀಯುತ ವಿಷ್ಣು ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಜೀವನ್ ಶೆಟ್ಟಿ, ರವಿ ಶೆಟ್ಟಿ, ನಯನ್ ಪೂಜಾರಿ, ಸಾಗರ್ ಶೆಟ್ಟಿ ಇವರ ಮುಖಾಂತರವಾಗಿ ಟೀಮ್ ಯುನೈಟೆಡ್ ಟ್ರೋಫಿಯ ಸಮಾರೋಪ ಸಮಾರಂಭಕ್ಕೆ ತಮಗೆ ಸ್ವಾಗತ, ಆತ್ಮೀಯ ಸ್ವಾಗತವನ್ನು ಈ ಮುಖಾಂತರ ಬಯಸಿಕೊಳ್ಳುತ್ತಾ ಎಲ್ಲ ಅತಿಥಿ ಗಣ್ಯರ ಪರವಾಗಿ ನಿನ್ನೆ ನಮ್ಮ ಉಪಾಧ್ಯಕ್ಷರು ಮಾತಾಡಿದರು. ಇವತ್ತು ನಮ್ಮ ಈ ಭಾಗದ ಜನಪ್ರಿಯ ಪಂಚಾಯತ್ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಂತೋಷಣ್ಣ ಈ ಒಂದು ಟೂರ್ನಮೆಂಟಿಗಾಗಿ ತಾವು ನಮ್ಮೊಂದಿಗೆ ಕೈ ಜೋಡಿಸಿದ್ದೀರಿ. ತಾವು ತಮ್ಮ ಮಾತುಗಳಿಗಾಗಿ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಯನ ನಿತ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ಮಾಜಿ ಅಧ್ಯಕ್ಷರೇ, ಉಮೇಶ್ ಕೋಟೆಂದ್ರೆ, ಪ್ರವೀಣರೇ ಮಾತೆಲ್ಲ ಒಟ್ಟಿಗೂ ಸೇರಿದು ದುಬ್ರಾಟೆ ಯುನೈಟೆಡ್ ಬಾಯ್ಸ್ ತಗಲು ಮಲ್ದಿನ ಮ್ಯಾಚ್ ಕೆಮ್ಮಂಡ್ ಉವೇ ತರತ್ತ ಮ್ಯಾಚ್ ಆಂಡಲ್ಲ ಒಂಜಿ ಭಾರಿ ಸೋಕುಡು ಆಪುಂಡು ದೇಪನ್ನಾಗ ಕೆಮ್ಮಂದೆ ಗೊಬ್ಬು ನೆಟ್ಟೊಂಜಿ ಭಾರಿ ವಿಶೇಷ ಉಂಡಾಯ್ತೊಟ್ಟಿಗೂ ದೇವರನ ಆಶೀರ್ವಾದ ಮಸ್ತುಂಡು. ಈ ಮ್ಯಾಚ್ ನನಾತ್ ಹೆಚ್ಚಿನ ರೀತಿಯಲ್ಲಿ ಮಲ್ಪಲೆ ಬೊಕ್ಕ ಈ ಮ್ಯಾಚ್ ದೊಟ್ಟಿಗೂ ಸೇರಿದಾಗಲೇ ಪೂರ ಬೊಕ್ಕ ಭಾಗವಹಿಸೋದನ್ನ ತಂಡಲೆ ಪೂರ ಅಭಿನಂದನೆ ಮಲ್ತೊಂದುಲ್ಲೆ. ವಿನ್ ಆಪಿನಿ ರಡ್ಡೆ ಟೀಮ್ ಆಂಡಲ್ಲ ರಡ್ಡೆ ದಿನದಂಚಿ ಒಂಜಿ 10 ಟೀಮ್ ಮುಟ ಗೊಬ್ಬಿಯಾರು ಗೊಬ್ಬುದು ವಿನ್ನಾತ್ನ ಕಲೆಗೆ ಅಭಿನಂದನೆ ಆಯ್ತೊಟ್ಟಿಗೂ ಭಾಗವಹಿಸೋದನ್ನ ಪೂರ ಟೀಮ್ಗಳು ಅಭಿನಂದನೆ ಮಲ್ತೊಂದು ಈ ಮ್ಯಾಚ್ ಅವಾರ್ಡ್ ನಾನು ಓವೇ ಥರದ ಮ್ಯಾಚ್ ಆಪುಂಡಲ್ಲ ನಿಟ್ಟೆ ಗ್ರಾಮ ಪಂಚಾಯತಿ ಸಂಪೂರ್ಣ ಸಹಕಾರ ಮಲ್ಪುಂಡು ಮುಲ್ಪ ಓವೇ ಇತ್ತಂಡಲ್ಲ ಬೊಕ್ಕ ಎಂಕಲು ಒವ್ವೆ ಮ್ಯಾಚ್ ಮಲ್ತಾರೆ ರಾಜಕೀಯ ಮಲ್ಪುಜ ಕಾಂಗ್ರೆಸ್ ಆದಿ BJP JDS ಆದಿಪ್ಪಡು ಎಂಕುಲು ಮಾತೇನ ಒಜೇ ಮುಖವಾದ ಪತಂಬೋಪಿನಕುಲು ಅಂಚೆ ಆದುಪ್ಪನಾಗ ನನಾತ್ ಮುಲ್ಪ ಮ್ಯಾಚ್ ಆವಾಡು ನನಾತ್ ಜವಾನಿಯರ್ ಮುಲ್ಪ ಒಟ್ಟುಗಾವಾಡು ಯುವ ಶಕ್ತಿ ಒಟ್ಟುಗಾವಾಡು ಪಂಪಿನ ಒಂಜಿ ಪಾತ್ರ ಬಂದು 2 ಪಾತ್ರ ಮುಗಿಪೆ.
ನಿಟ್ಟೆ ಗ್ರಾಮದಲ್ಲಿ ಅದು ಯಾವುದೇ ಸಂಸ್ಥೆ ಪಂದ್ಯಾಕೂಟವನ್ನು ಹಮ್ಮಿಕೊಳ್ಳಿ, ರಾಜಕೀಯೇತರವಾಗಿ ನಾವು ನಿಟ್ಟೆ ಗ್ರಾಮ ಪಂಚಾಯತ್ ಆ ಸಂಘ ಸಂಸ್ಥೆಯೊಂದಿಗೆ ಯಾವತ್ತೂ ಕೈ ಜೋಡಿಸುತ್ತೆ ಅನ್ನುವ ಮಾತುಗಳನ್ನಾಡಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ನಮಗೆ ಯಾವತ್ತೂ ಆದರ್ಶ ಪ್ರಿಯರು, ನಮ್ಮೊಂದಿಗೆ ಯಾವತ್ತೂ ಕೈ ಜೋಡಿಸಕ್ಕಂಥ ಸಂತೋಷನ ತಮಗೆ ಟೀಮ್ ಯುನೈಟೆಡ್ ಟ್ರೋಫಿಯ ಸಂಯೋಜಕರ ಪರವಾಗಿ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ನೇರವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮುಂದೂಡ್ತಾ ಇದ್ದಾವೆ. ಆತ್ಮೀಯರೇ, 15 ಮ್ಯಾಚ್ಗಳಾಯಿತು, 4 ನಾಕೌಟ್ ಮ್ಯಾಚ್ಗಳಾಯಿತು, 10 ಫ್ರಾಂಚೈಸಿಗಳು ಭಾಗವಹಿಸಿದ್ರು. 120ಕ್ಕೂ ಮಿಕ್ಕಿದಂಥ ಕಾರ್ಕಳ ತಾಲೂಕಿನ ಆಟಗಾರರು ಹರಾಜು ಪ್ರಕ್ರಿಯೆಯ ಮುಖಾಂತರವಾಗಿ ಟೀಮ್ ಯುನೈಟೆಡ್ ಒಂದಿಗೆ ಕೈ ಜೋಡಿಸಿ ಈ ಒಂದು ಟೂರ್ನಮೆಂಟಿನ ಯಶಸ್ಸಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಈ ಟೂರ್ನಮೆಂಟಿನ ಆಯೋಜಕರಾಗಿರ್ತಕ್ಕಂಥ 4 ಮಂದಿ ಸದಸ್ಯರಿದ್ದಾರೆ. ಅವರನ್ನು ಪ್ರೀತಿಯಿಂದ ನಾನು ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದೇನೆ. ರವಿ ಶೆಟ್ಟಿ ಬೈಲೂರು, ನಯನ್ ಪೂಜಾರಿ, ಸಾಗರ್ ಶೆಟ್ಟಿ, ಹಾಗೆಯೇ ಜೀವನ್ ಶೆಟ್ಟಿ. ನೀವು 4 ಮಂದಿ, ನಿಮ್ಮ 4 ಜನರ ಪರಿಶ್ರಮ, ನಿಮ್ಮ ಬಹುದಿನದ ಕನಸು ನಿನ್ನೆ ದಿನ ಆರಂಭಗೊಂಡು ಇವತ್ತು ಮುಕ್ತಾಯಗೊಂಡಿದೆ. ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು, ಅತಿಥಿ ಗಣ್ಯರೊಂದಿಗೆ ಕೂಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ರವಿ ಅಣ್ಣ ಬನ್ನಿ, ನಯನ್ ಬನ್ನಿ, ಸಾಗರ್ ಬನ್ನಿ, ಹಾಗೆಯೇ ಜೀವನ್ ಶೆಟ್ಟಿ. ಎಲ್ಲರೂ ಕರತಾಳದೊಂದಿಗೆ ಈ 4 ಜನರನ್ನು ಕೂಡ ಅಭಿನಂದಿಸಬೇಕು. ಇಷ್ಟು ಸುಂದರವಾದ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿದ್ದಾರೆ. 150ಕ್ಕೂ ಮಿಕ್ಕಿದ ಆಟಗಾರರನ್ನು ಜೊತೆಗೂಡಿಸಿಕೊಂಡು ಒಂದು ಪಂದ್ಯಾಕೂಟ ನಡೆಸುವುದು, 2 ದಿನಗಳ ಕಾಲ ಸುಂದರವಾದ ಪಂದ್ಯಾಕೂಟವನ್ನು ನಡೆಸುವುದಂತ ಹೇಳಿದರೆ ಅದು ಒಂದು ಕಷ್ಟ ಸಾಧ್ಯ ಮಾತು. ಆದರೂ ಕೂಡ ಅವರು ಅತ್ಯುತ್ತಮ ರೀತಿಯಲ್ಲಿ ಪಂದ್ಯಾಕೂಟವನ್ನು ಸಂಘಟಿಸಿಕೊಂಡು ಸಹಕಾರಗೊಳಿಸಿದ್ದಾರೆ. ತಮಗೆ ವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ನಾವು ನೇರವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅಣಿ ಇಡ್ತಾ ಇದ್ದಾವೆ. ಆತ್ಮೀಯರೇ, ಫೈನಲ್ ಪಂದ್ಯಾಟ ಒಂದು ಹಂತದಲ್ಲಿ ಟೈ ಆಗಿತ್ತು. ಸೂಪರ್ ಓವರ್ ಮುಖಾಂತರವಾಗಿ ನಾವು ನಿರ್ಣಯವನ್ನು ಕೈಗೊಳ್ಳಬೇಕಾದಂಥ ಪರಿಸ್ಥಿತಿ ನಮಗೆಲ್ಲರಿಗೂ ಎದುರಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಫೈನಲ್ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಏನಿಗೆ ಎಸ್ PFC ಯುನೈಟೆಡ್ ಪರವಾಗಿ ಆರಂಭಿಕ ಎಸ್ತಗಾರಿಕೆ ಸುಂದರತೆ ಎಸ್ತಗಾರಿಕೆಯನ್ನು ತೋರ್ಪಡಿಸಿದ್ರು. ಸೂಪರ್ ಓವರಲ್ಲೂ ಕೂಡ ಅತಿ ಸುಂದರತೆ ಎಸ್ತಗಾರಿಕೆಯನ್ನು ತೋರ್ಪಡಿಸಿ ಜಯದ ರೂವಾರಿಯಾಗಿ ಮೂಡಿ ಬಂದಂಥ ನಿತೇಶ್ ಕುಟ್ಟಿ ಫ್ರಮ್ PFC ಯುನೈಟೆಡ್ ಬಾಯ್ಸ್ ಧೂಪದ ಕಟ್ಟೆಯ ಆಟಗಾರ ಫೈನಲ್ ಪಂದ್ಯದ ಪಂದ್ಯ ಪುರುಷೋತ್ತಮ ಆಯ್ಕೆ ಆಗ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ನಿಟ್ಟೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿತಿನ್ ಸಾಲ್ಯಾನ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಿತೇಶ್ ಫ್ರಮ್ PFC ಯುನೈಟೆಡ್ ಬಾಯ್ಸ್ ಧೂಪದ ಕಟ್ಟೆ ಮ್ಯಾನ್ ಆಫ್ ದಿ ಫೈನಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದ ನೆಕ್ಸ್ಟ್ ಇಂಡಿವಿಜುವಲ್ ಅವಾರ್ಡ್, ಶ್ರೇಷ್ಠ ಮಟ್ಟದ ದಾಂಡಿಗ, ಬೆಸ್ಟ್ ಬ್ಯಾಟರ್ ಆಫ್ ದಿ ಟೂರ್ನಮೆಂಟ್. ಈ ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ 2 ಗಣ್ಯರನ್ನು ನಾನು ಕರೀತೇನೆ. ಯಾಕಂತ ಹೇಳಿದರೆ ಕ್ರಿಕೆಟ್ ಜಗತ್ತಿನಲ್ಲಿ ತನ್ನದೇ ಛಾಪನ್ನು ಮೂಡಿಸಿದವರು. ಬೌಂಡ್ರಿ ಷಟ್ಕಗಳ ಮುಖಾಂತರವಾಗಿ ಅದು ತಾಲೂಕು ಮಟ್ಟ ಆಗಿರಲಿ, ಜಿಲ್ಲಾ ಮಟ್ಟ ಆಗಿರಲಿ, ರಾಜ್ಯ ಮಟ್ಟದ ಪಂದ್ಯಾಕೂಟಗಳಾಗಿರ್ಬೋದು, ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನದೇ ಛಾಪನ್ನು ಮೂಡಿಸಿದಂಥ ನಮ್ಮ ಈ ಭಾಗದ ಹೆಮ್ಮೆ ಆಟಗಾರರಾಗಿರ್ತಕ್ಕಂಥ ರಾಕೇಶ್ ಶೆಟ್ರು ಹಾಗೆಯೇ ಪ್ರವೀಣ್ ಶೆಟ್ರು ಮುಂಭಾಗಕ್ಕೆ ಆಗಮಿಸಿಕೊಳ್ಬೇಕು. ಈ ಒಂದು ಪ್ರಶಸ್ತಿಯನ್ನು ಜಂಟಿಯಾಗಿ ತಾವು ವಿತರಿಸಬೇಕು. ದ ಬೆಸ್ಟ್ ಬ್ಯಾಟರ್ ಆಫ್ ದಿ ಟೂರ್ನಮೆಂಟ್ ಏನಿಗೆ ನಾನು ಯಾವತ್ತೂ ಹೇಳುವುದಿದೆ, ಏನಂತ ಹೇಳಿದರೆ ನಿನ್ನ ಪ್ರದರ್ಶನ ಯಾವತ್ತಿದ್ರೂ ಒಂದು ಮ್ಯಾಚಿಗೆ ಮಾತ್ರ ಸೀಮಿತ ಮಾರಾಯ, ನೀನು ಎಲ್ಲ ಮ್ಯಾಚನ್ನು ಒಳ್ಳೆಯದಾಗಿ ಆಡಬೇಕು ಅನ್ನೋದು ಯಾವತ್ತು ನಾನು ಬೈಯುವುದು ಉಂಟು ಅಥವಾ ಅವರಿಗೆ ಹೊಗಳೋದು ಉಂಟು. ಬಟ್ ಈ ಒಂದು ಟೂರ್ನಮೆಂಟಿನಲ್ಲಿ ಲೀಗ್ ಪಂದ್ಯಾಟದಿಂದ ಹಿಡಿದು ಫೈನಲ್ ಹಂತದವರೆಗೆ ಸುಂದರತೆಯ ಬ್ಯಾಟಿಂಗ್ ಪ್ರದರ್ಶನ ನೀಡಿದಂಥ ಜೀವನ್ ಶೆಟ್ಟಿ ಫ್ರಮ್ PFC ಯುನೈಟೆಡ್ ಬಾಯ್ಸ್ ಧೂಪದ ಕಟ್ಟೆ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಅದ್ವಿತೀಯ ಆಟಗಾರರಿಂದ ಇನ್ನೋರ್ವ ಉತ್ತಮ ದಾಂಡಿಗನಿಗೆ ಈ ಒಂದು ಪ್ರಶಸ್ತಿಯ ವಿತರಣೆ ಆಗ್ತಾ ಇದೆ. ಜೀವನ್ ಶೆಟ್ರೆ, ತಾವು ಏನಾದರೂ ಮಾತಾಡ್ತಿದ್ರೆ ಮಾತಾಡ್ಬೋದು. ದ ನೆಕ್ಸ್ಟ್ ಅವಾರ್ಡ್, ದ ಬೆಸ್ಟ್ ಬೌಲರ್, ಉತ್ತಮ ಎಸೆತಗಾರ. ಚುಟುಕಾದ ಕ್ರಿಕೆಟ್ ಆಡ್ತೇವೆ, ಬೌಲರ್ ಇಕಾನಮಿಯನ್ನು ಸಾಧಿಸುವುದು ಪ್ರಾಮುಖ್ಯತೆ ಆಗಿರುತ್ತೆ. ವಿಕೆಟ್ ಕೀಳುವುದು ಇವತ್ತಿನ ದಿನಗಳಲ್ಲಿ ಅದು ದೊಡ್ಡ ಮಾತಲ್ಲ, ಆದರೂ ಕೂಡ ಇಕಾನಮಿಯನ್ನು ಸಾಧಿಸುವಂಥದ್ದು ದೊಡ್ಡ ಮಾತಾಗುತ್ತೆ. ಈ ಇಕಾನಮಿಯೊಂದಿಗೆ ಸುಂದರತೆಯ
ಬೌಲಿಂಗ್ ಪ್ರದರ್ಶನ ನೀಡಿದಂಥ ನಮ್ಮೆಲ್ಲರ ಯುವ ಆಟಗಾರ. ಎನಿ ಗೆಸಸ್ ಫಾರ್ ದ ಅವಾರ್ಡ್ ಆಫ್ ಬೆಸ್ಟ್ ಬೌಲರ್? ಸಾಕಷ್ಟು ಕಂಟೆಂಡರ್ಗಳು ಇದ್ರು. ಅಂತಿಮವಾಗಿ ಈ ಒಂದು ಪ್ರಶಸ್ತಿ ಇನ್ನೊಬ್ಬ PFC ಯುನೈಟೆಡ್ ಬಾಯ್ಸ್ನ ಅಗ್ರಮಾನ್ಯ ಎಸಗಾರ ನಿತೇಶ್ ಕುಟ್ಟಿ ಆಯ್ಕೆ ಆಗ್ತದೆ. ಈ ಒಂದು ಪ್ರಶಸ್ತಿಯನ್ನು ಶ್ರೀಯುತ ವಿಷ್ಣು ಸರ್ ತಾವು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಕೆಟಿನೊಂದಿಗೆ ಸುಂದರತೆಯ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ರು ನಿತೇಶ್ ಶ್ರೇಷ್ಠ ಎಸಗಾರರಾಗಿ ಈ ಒಂದು ಪಂದ್ಯಾಕೂಟದಲ್ಲಿ ಮೂಡಿ ಬರ್ತಾ ಇದ್ದಾರೆ. ದ ನೆಕ್ಸ್ಟ್ ಇಂಡಿವಿಜುವಲ್ ಅವಾರ್ಡ್ ಸರಣಿ ಶ್ರೇಷ್ಠ ಆಟಗಾರ. ನಮಗೆಲ್ರಿಗೂ ಹೊಸ ಹೆಸರು, ಆದರೂ ಯುವ ಆಟಗಾರನಾಗಿ ಈ ಅಂಕಣಕ್ಕೆ ಹೊಂದಿಕೊಂಡು ಹೊಸ ಪಿಚ್ಚಿನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ರು. ಎನಿ ಗೆಸಸ್? ಎಸ್, ಇಟ್ ಈಸ್ ಸಚಿನ್ ನಾಯಕ್ ಫ್ರಮ್ SL11 ಕೆಮ್ಮಣ್ಣು ಪ್ರಪ್ರಥಮ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು LED TV ಅನ್ನು ಸರಣಿ ಶ್ರೇಷ್ಠ ಆಟಗಾರನಾಗಿ ಪಡ್ಕೊಳ್ತಾ ಇದ್ದಾರೆ. ಯುವ ಆಟಗಾರ ಅದ್ವಿತೀಯ ರಸದೌಟವನ್ನು ನಮಗೆ 2 ದಿನಗಳ ಕಾಲ ಉಣಬಡಿಸಿದ್ರು. ಸಚಿನ್ ನಾಯಕ್ ಫ್ರಮ್ SL11 ಕೆಮ್ಮಣ್ಣು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ನಮ್ಮ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು, ಹಾಲಿ ಸದಸ್ಯರು, ಉಪಾಧ್ಯಕ್ಷರು ಜಂಟಿಯಾಗಿ 3 ಜನ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. LED TV SL11 ಶಶಿಕಾಂತ್ ದೇವಾಡಿಗ ಇವರ ಮಾಲಕತ್ವದ ತಂಡ SL11 ಕೆಮ್ಮಣ್ಣು ಈ ಒಂದು ತಂಡದ ಯುವ ಆಟಗಾರ ಸಚಿನ್ ನಾಯಕ ಫ್ರಮ್ ಬೈಲೂರು ಫ್ರಮ್ SL11 ಫ್ರಾಂಚೈಸಿ ಆಟಗಾರ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಭಾಗದಲ್ಲಿ ಆಯೋಜನೆಗೊಂಡಂಥ ಎಲ್ಲ ಕ್ರೀಡಾಕೂಟಗಳಲ್ಲಿ ತಾವು ಭಾಗವಹಿಸಬೇಕು. ಇದೇ ರೀತಿಯ ಕ್ರಿಕೆಟ್ ರಸದೌತಣ ನಮಗೆ ಉಣಬಡಿಸಬೇಕು. ತಮ್ಮ ಭವಿಷ್ಯ ಉಜ್ವಲವಾಗಲಿ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಆದ್ಮೇಲೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಾವೆಲ್ಲರೂ ಕ್ರಿಕೆಟ್ ಆಡ್ತೇವೆ. ಈ ಕ್ರಿಕೆಟ್ನಲ್ಲಿ ನಾವು 2 ಕಣ್ಮಣಿಗಳನ್ನು ಕಳ್ಕೊಂಡಿದ್ದೇವೆ. ಯುವ ಆಟಗಾರರು ಕ್ರಿಕೆಟಿಗೋಸ್ಕರ ತನ್ನನ್ನು ತಾವು ಸಮರ್ಪಿಸಿಕೊಂಡವರು ನಮ್ಮೊಂದಿಗೆ ಆಡ್ತಾ ಇದ್ರು. ಇತರ ತಂಡಗಳಲ್ಲಿ ಅತಿಥಿ ಆಟಗಾರರಾಗಿ ಆಡ್ತಾ ಇದ್ರು. ಆ 2 ಕಣ್ಮಣಿಗಳು ಯಾರು ಅಂತ ಹೇಳಿದ್ರೆ, ಒಂದು ನಮ್ಮೆಲ್ಲರ ಆತ್ಮೀಯ ಮಿತ್ರ ಸುಕೇಶ್ ಶೆಟ್ಟಿ, ಹಾಗೇನೆ ರಕ್ಷಿತ್ ಶೆಟ್ಟಿ. ಇಬ್ಬರೂ ಕೂಡ ಅದ್ವಿತೀಯ ಸಾಧಕರು. ಆದರೂ ಕೂಡ ಅವರು ಇವತ್ತು ನಮ್ಮೊಂದಿಗಿಲ್ಲ. ಬಟ್ ಅವರ ನೆನಪು ನಮ್ಮೊಂದಿಗೆ ಯಾವತ್ತೂ ಇರಬೇಕು. ನಾವು ಕ್ರಿಕೆಟ್ ಆಡುವಾಗ ಅವರು ನಮ್ಮೊಂದಿಗೆ ಯಾವತ್ತೂ ಇರ್ತಾರೆ ಅನ್ನುವ ಆಶಾಭಾವನೆಯೊಂದಿಗೆ ನಾವು ಅವರ ಸವಿನೆನಪಿಗಾಗಿ ಒಂದು ಪ್ರದರ್ಶನ ಪಂದ್ಯವನ್ನು ಆಯೋಜಿಸಿಕೊಂಡಿದ್ದೆವು. ಈ ಒಂದು ಪ್ರಶಸ್ತಿ ಎಕ್ಸಿಬಿಷನ್ ಮ್ಯಾಚ್ ಪ್ರಶಸ್ತಿ ಸುಕೇಶ್ 11 ಜಯಿಸಿಕೊಂಡಿದೆ. ಆ ಒಂದು ತಂಡದ ಮಾಲಕರು ಪ್ರಸಾದ್ ದೇವಾಡಿಗ ವೇದಿಕೆಗೆ ಆಗಮಿಸಿಕೊಳ್ಬೇಕು. ಈ ಒಂದು ಪ್ರಶಸ್ತಿಯನ್ನು ನಿಟ್ಟೆ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಉಮೇಶ್ ಕೋಟ್ಯಾನ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸುಕೇಶ್ ಶೆಟ್ಟಿ 11 ಈ ಒಂದು ಪ್ರಶಸ್ತಿಯನ್ನು ಜಯಿಸಿಕೊಂಡಿದೆ. ಪ್ರದರ್ಶನ ಪಂದ್ಯದಲ್ಲಿ ಇಬ್ಬರು ಆಟಗಾರರ ಹೆಸರು ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ. ನಾವು ಯಾವತ್ತು ಕ್ರಿಕೆಟ್ ಆಯೋಜನೆಗೊಂಡರೂ ಕೂಡ ಆ ಇಬ್ಬರನ್ನು ನಾವು ಮರೆಯುವುದಿಲ್ಲ. ಅವರ ಅನುಪಸ್ಥಿತಿ ಇದ್ರೂ ಕೂಡ ಅವರೊಂದಿಗೆ ನಾವು ಯಾವತ್ತು ಇದ್ದೇವೆ ಅನ್ನುವ ಆಶಾಭಾವನೆಯೊಂದಿಗೆ ಆ ಒಂದು ಪ್ರದರ್ಶನ ಪಂದ್ಯಕೂಟವನ್ನು ಆಯೋಜಿಸಿಕೊಂಡೆವು. ದ ನೆಕ್ಸ್ಟ್ ಟೀಮ್ ಅವಾರ್ಡ್ ಟೀಮ್ ಯುನೈಟೆಡ್ ಟ್ರೋಫಿ 2025. ಈ ಒಂದು ಪಂದ್ಯಕೂಟದ ಉಪವಿಜೇತ ತಂಡ ಫೈನಲ್ ಹಂತದವರೆಗೂ ಸುಂದರತೆಯ ಪ್ರದರ್ಶನ ನೀಡಿತ್ತು. ಅಂತಿಮವಾಗಿ ಸೂಪರ್ ಓವರ್ ಮುಖಾಂತರವಾಗಿ ವೀರೋಚಿತ ಸೋಲನ್ನು ಅನುಭವಿಸಿದಂತ SL11 ಕೆಮ್ಮಣ್ಣು ಈ ಒಂದು ಯುನೈಟೆಡ್ ಟ್ರೋಫಿ 2025ರ ಉಪವಿಜೇತ ತಂಡವಾಗಿ ಹೊರಹೊಮ್ಮುತ್ತಾ ಇದೆ. ಆ ತಂಡದ ಮಾಲಕರ ಸಹಿತ ಎಲ್ಲ ಆಟಗಾರರು ವೇದಿಕೆಗೆ ಬರಬೇಕು. ಅತಿಥಿ ಗಣ್ಯರೆಲ್ಲರೂ ಜೊತೆಗೂಡಿ ಶಾಶ್ವತ ಫಲಕವನ್ನು ಅವರಿಗೆ ಹಸ್ತಾಂತರಿಸಬೇಕು. SL11 ಶಶಿಕಾಂತ್ ದೇವಾಡಿಗ ಇವರ ಮಾಲಕತ್ವದ ತಂಡ. ಶಶಿಕಾಂತ್ರ ಬಗ್ಗೆ ನಾನು 1-2 ಮಾತುಗಳನ್ನು ಉಲ್ಲೇಖ ಮಾಡಲೇಬೇಕು. ಈ ಭಾಗದಲ್ಲಿ ಯಾವುದೇ ಸಂಸ್ಥೆ ಈ ಪ್ರೀಮಿಯರ್ ಲೀಗ್ಗಳನ್ನು ಆಯೋಜನೆ ಮಾಡಿಕೊಂಡ್ರೆ ಅವರ ತಂಡ ಪ್ರಥಮವಾಗಿ ಆ ಒಂದು ಪಂದ್ಯಕೂಟಕ್ಕೆ ಹೆಸರನ್ನು ನೋಂದಾಯಿಸುತ್ತೆ. ನಮಗೆಲ್ಲರಿಗೂ ಅವರು ಪ್ರೋತ್ಸಾಹಕರಾಗಿರ್ತಕ್ಕಂಥ ಅವರ ಮಾಲಕತ್ವದ ತಂಡ ಮಗದೊಮ್ಮೆ ಗತಕಾಲದ ವೈಭವವನ್ನು ಮರುಕಳಿಸ್ತಾ ಇದೆ. ಬನ್ನಿ, ತಮ್ಮ ತಂಡದ ಎಲ್ಲ ಆಟಗಾರರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಈ ಒಂದು ಶಾಶ್ವತ ಫಲಕವನ್ನು ನಮ್ಮೆಲ್ಲ ಅತಿಥಿ ಗಣ್ಯರು ಜೊತೆಗೂಡಿ ತಮ್ಮ ದಿವ್ಯ ಹಸ್ತದಿಂದ ಆ ಒಂದು ತಂಡಕ್ಕೆ ಹಸ್ತಾಂತರಿಸಬೇಕು. ವೇದಿಕೆಗೆ ಆಗಮಿಸಿಕೊಳ್ಬೇಕು.
ಅಭಿನಂದನೆಗಳು. ವೀರೋಚಿತವಾದ ಆಟ ಆಡಿದ್ರಿ. ಅಂತಿಮವಾಗಿ ಒಂದು ಕೆಟ್ಟ ಗಳಿಗೆ ಆಗಿರ್ಬೋದು, ಬಟ್ ನಮ್ಮದೇ ಕ್ರಿಕೆಟ್, ನಾವೇ ಆಡಿದ್ದು, ನಾವೇ ಗೆದ್ದದ್ದು. ಬಟ್ ತಮ್ಮ ಸಹಕಾರ ಶಶಿಕಾಂತ್ರ ಯಾವತ್ತೂ ಇರಲಿ. ಯಾರು ಟೂರ್ನಮೆಂಟ್ ಮಾಡಿದ್ರು ತಮ್ಮ ತಂಡ ಭಾಗವಹಿಸಬೇಕು. ಇನ್ನೂ ಕೂಡ ಯಶಸ್ಸು ತಮ್ಮದಾಗಲಿ ಅಂತ ಹೇಳಿ ಅಭಿನಂದಿಸ್ತಾ ಇದ್ದೇವೆ. ಟ್ರೋಫಿ ಮಿತ್ತುಗೋರು, ಟ್ರೋಫಿ ಗೆಸ್ಟ್ ನಗಲಗೋರು. ಅತಿಥಿ ಗಣ್ಯರ ದಿವ್ಯ ಹಸ್ತದಿಂದ SL11 ಕೆಮ್ಮಣ್ಣಿಗೆ ಟ್ರೋಫಿ ಹಸ್ತಾಂತರ ಆಗ್ತಾ ಇದೆ. SL11 ಕೆಮ್ಮಣ್ಣು ಸುಂದರತೆ ಆಟವನ್ನು ತೋರ್ಪಡಿಸಿದ್ರು. ಅಂತಿಮವಾಗಿ ಸೂಪರ್ ಓವರಲ್ಲಿ ನಾವು ಸೋಲನ್ನು ಕಾಣಬೇಕಾಯಿತು. ಆದರೂ ಕೂಡ ಕ್ರಿಕೆಟ್ ಜಯಿಸಿದೆ, ನಮ್ಮ ಆಟ ಜಯಿಸಿದೆ. ಮುಂದಿನ ದಿನಗಳಲ್ಲಿ ನಮ್ಮ ತಂಡ ಕೂಡ ಜಯಿಸ್ತದೆ ಅನ್ನೋದನ್ನು ನಾವು ಖಾತ್ರಿಪಡಿಸಿಕೊಳ್ಳುತ್ತಾ ತಮಗೆ ಅಭಿನಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಟೀಮ್ ಯುನೈಟೆಡ್ ಟ್ರೋಫಿ 2025ರ ವಿಜೇತ ತಂಡ PFC ಯುನೈಟೆಡ್ ಬಾಯ್ಸ್ ಧೂಪದ ಕಟ್ಟೆ. ಈ ತಂಡದ ಮಾಲಕರ ಸಹಿತ ಎಲ್ಲ ಆಟಗಾರರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ತಮ್ಮ ಶಾಶ್ವತ ಫಲಕವನ್ನು ಪಡ್ಕೊಳ್ಬೇಕು. ಈ ತಂಡದ ಮೆಂಟರ್ ಆಗಿರ್ತಕ್ಕಂಥ ಜಾಯ್ಸನ್ ಟೆಲ್ಲಿಸ್ ಕೂಡ ಆ ಒಂದು ಹಂತದಲ್ಲಿ ತಂಡವನ್ನು ಕೂಡಿಕೊಳ್ಬೇಕು. ತಮ್ಮ ಅವಿರತ ಪರಿಶ್ರಮ, ಯಂಗ್ ಬಾಯ್ಸ್ಗಳನ್ನು ಮೆಂಟರ್ಶಿಪ್ ಮಾಡುತ್ತಾ ಅವರೊಂದಿಗೆ ಸಂಯೋಜನೆ ಮಾಡುತ್ತಾ ತಂಡವನ್ನು ಉತ್ತುಂಗಕ್ಕೆ ಏರಿಸುವುದು ದೊಡ್ಡ ಮಾತೆ. ಆ ನಿಟ್ಟಿನಲ್ಲಿ ಯುನೈಟೆಡ್ ಬಾಯ್ಸ್ ಧೂಪದ ಕಟ್ಟೆ ಎಲ್ಲ ಆಟಗಾರರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ನಮ್ಮ ಅತಿಥಿ ಗಣ್ಯರ ದಿವ್ಯ ಹಸ್ತದೊಂದಿಗೆ ಈ ಒಂದು ಪ್ರಶಸ್ತಿಯನ್ನು ತಾವು ಪಡ್ಕೊಳ್ಬೇಕು. ಶೈಲು ತಾವು ಬನ್ನಿ. ನಾಚಿಕೆ ಪಡಬೇಡಿ, ನಿಮಗೆ ಮಾತಾಡ್ಲಿಕ್ಕೆ ಕೇಳಿಲ್ಲ ಶೈಲಣ್ಣ. ಪ್ರಶಸ್ತಿ ತಗೊಳ್ಬೇಕು, ಆದರೂ ಲಾಸ್ಟ್ 2 ಮಾತಾಡಬೇಕಾಗುತ್ತೆ. ನಾವು ಆಯೋಜಕರು ರವಿಯಣ್ಣ, ಸಾಗರ್ ಎಲ್ಲರೂ ಕೈ ಜೋಡಿಸಬೇಕು. ಯುನೈಟೆಡ್ ಟ್ರೋಫಿ 2025ರ ಚಾಂಪಿಯನ್ಸ್ ತಂಡ PFC ಯುನೈಟೆಡ್ ಬಾಯ್ಸ್ ಧೂಪದ ಕಟ್ಟೆ ತಂಡ ಈ ಒಂದು ಪ್ರಶಸ್ತಿಯನ್ನು ಜಯಿಸಿಕೊಳ್ತಾ ಇದೆ. ಅಭಿನಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. PFC ಯುನೈಟೆಡ್ ಬಾಯ್ಸ್ ಧೂಪದ ಕಟ್ಟೆ ತಮ್ಮ ಯುನಿಟಿಯೊಂದಿಗೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಪಾರಿತೋಷಗಳು ತಮ್ಮ ಫ್ರಾಂಚೈಸಿಗೆ ಲಭಿಸಲಿ. ಶೈಲಣ್ಣ ಅವರು ಇನ್ನೊಂದು ಟೂರ್ನಮೆಂಟ್ ಅಲ್ಲಿ ವಿನ್ನರ್ಸ್ ಆದ್ರೆ ಮಾತಾಡ್ತಾರಂತೆ. ಯುನೈಟೆಡ್ ಬಾಯ್ಸ್ ಗಳಿಗೆ ಇನ್ನೊಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ನೀವು ಇನ್ನೊಂದು ಟೂರ್ನಮೆಂಟ್ ಅಲ್ಲಿ ಜಯಿಸಿದ್ರೆ ಶೈಲಣ್ಣ ಆ ಒಂದು ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಮಾತಾಡ್ತಾರಂತ ಹೇಳಿದ್ದಾರೆ. ಅವರು ಮಾತಾಡೋದಕ್ಕೋಸ್ಕರ ಆದರೂ ತಾವು ಗೆಲ್ಲಬೇಕನ್ನುವ ಮಾತನ್ನು ತಮ್ಮ ಮುಂದೆ ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಸಹಕರಿಸಿದಂಥ ತೀರ್ಪುಗಾರರು, ಹಾಗೆಯೇ ಯೂಟ್ಯೂಬ್ ಮುಖಾಂತರವಾಗಿ ಈ ಒಂದು ಪಂದ್ಯಾಕೂಟವನ್ನು ನೇರ ಪ್ರಸಾರದಲ್ಲಿ ಬಿತ್ತರಗೊಳಿಸಿದಂಥ ಕ್ರಿಕ್ ಲೈನ್ ಸಂಸ್ಥೆಗೂ, ಹಾಗೆಯೇ ಎಲ್ಲ ಕ್ರೀಡಾಭಿಮಾನಿಗಳಿಗೂ, ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೂ, ಎಲ್ಲ ಪ್ರಾಯೋಜಕರುಗಳಿಗೂ, ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಟೀಮ್ ಯುನೈಟೆಡ್ ಟ್ರೋಫಿ 2025ಕ್ಕೆ ಪೂರ್ಣ ವಿರಾಮ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.